ಸಿನಿಮಾ ನೋಡೋದಕ್ಕೆ ಅಂದ್ರೆ ಆಡಿಯನ್ಸ್‌ಗೆ ನೀವು ಕೊಡೋ ಪಕ್ಕಾ ಪೈಸಾ ವಸೂಲ್ ಸಿನಿಮಾ ಅನ್ನೋದಾದ್ರೆ ಸಿನಿಮಾದ ಒಂದು ಹೈಲೈಟ್ಸ್ ಸರ್. ಯಾಕಂದ್ರೆ ಪ್ರತಿ ಶುಕ್ರವಾರನೂ ಒಂದು ವೀಕೆಂಡ್ ಅಂತ ತುಂಬಾ ಸಿನಿಮಾಗಳು ಬರುತ್ತೆ. ಅದ್ರ ಜೊತೆಗೆ ಇದು ಎಷ್ಟು ವಿಭಿನ್ನವಾಗಿ ನಿಲ್ಲುತ್ತೆ ಅಂತ. ಇದು ಯಾಕೆ ನೀನು ಜನ ಚಿತ್ರ ನೋಡಬೇಕು ಅಂದರೆ, ಸುಮಾರು ನಾನು 48 ಸಿನಿಮಾ ಮಾಡಿದ್ದೆ. ವಾರನೂ ಪಿಕ್ಚರ್ ಬರ್ತದೆ, ನಮ್ಗೆ ಗೊತ್ತಿರುತ್ತೆ. ಅಂದರೆ ಇದು ನೀನು ಮೊದಲನೇದಾಗಿ ಪಿಕ್ಚರ್ ಯಾಕೆ ನೋಡಬೇಕು ಅಂದರೆ, ಮೊದಲನೇದಾಗಿ ಒಳ್ಳೆ ಮನೋರಂಜನೆ ಇದೆ, ಒಳ್ಳೆ ಸಾಂಗ್ಗಳಿದೆ, ಪ್ರಿಯವಾದ ಜೋಡಿ ಇದೆ. ಆಮೇಲೆ ನಿನ್ನ ಜೀವನದ ನಿಜವಾದ ಘಟನೆಗಳು ಪ್ರೀತಿ ಮಾಡೋರು, ನಿನ್ನ ತಂದೆ ಪ್ರೀತಿ ಮಾಡೋದು ನೋಡ್ಬೋದು, ತಾಯಿ ಮಾಡೋದು ನೋಡು, ಅಕ್ಕ ತಂಗಿ ಮಾಡೋದು ನೋಡ್ಬೋದು, ತನ್ನ ಗೆಳತಿ ಮಾಡೋದು ನೋಡ್ಬೋದು. ಇದು ಪ್ರತಿಯೊಬ್ಬರಿಗೂ ಮನಸ್ಸಿಗೆ ನಾಟುವಂಥದ್ದು, ಬರೀ ಹುಡುಗ ಹುಡುಗಿಲ್ಲ, ಪ್ರತಿಯೊಬ್ಬರು ಮನಸ್ಸಿಗೆ ನಾಟುವಂಥ ಒಂದು ಸಿನಿಮಾ ವಿಷ್ಣುಪ್ರಿಯ. ಯು ಆರ್ ಮಿಸ್ಸಿಂಗ್ ಈ ಪಿಕ್ಚರ್ ಮಿಸ್ ಮಾಡಿಕೊಂಡ್ರೆ ನೀನು ಒಳ್ಳೆ ಪಿಕ್ಚರ್ ಮಿಸ್ ಮಾಡಿಕೊಂಡೆ ಅಂತ ಹೇಳ್ಬೋದು ಹೊರತು ಬೇರೆ ಇನ್ನೇನಾಗಲ್ಲ. ನನಗೆ ನೀವು ನಂಬ್ತಿರೋ ಬಿಡ್ತಿರೋ ವ್ಯಾಲೆಂಟೈನ್ಸ್ ಡೇಗೆ ಪಿಕ್ಚರ್ ಹಾಕಲಿಕ್ಕೆ ನನಗೆ ಒಂದು ದೊಡ್ಡ ಕಂಪನಿಯಿಂದ, ಡಿಜಿಟಲ್ ಕಂಪ್ನಿಯಿಂದ ಆಫರ್ ಬಂತು. ನೀವು ವಿಷ್ಣುಪ್ರಿಯ ವ್ಯಾಲೆಂಟೈನ್ಸ್ ಡೇಗೆ ನಾವು ಹಾಕ್ಬಿಡ್ತೀವಿ, 1,60,00,000 ಕೊಡ್ತೀವಿ, ಆಮೇಲೆ ನೀವು 2 ವಾರ ಬಿಟ್ಕೊಂಡು ರಿಲೀಸ್ ಮಾಡೋದು ಅಂತ ಹೇಳೋದು. ಸರಿ, ನಾನು ಯೋಚನೆ ಮಾಡಿದೆ, 1,60 ಇನ್ನೊಂದು 10-20 ಎಕ್ಸ್ಟ್ರಾ 1,75 ಕೊಡ್ತಾರೆ, ಕೊಟ್ಬಿಟ್ರೆ 1,75 ಬರ್ತದೆ, ಇನ್ನು ಆಮೇಲೆ ಟಿ ವಿಗೆ ಮಾರ್ಕೋಬೋದು ಅಂತ. ನಮ್ಮ ಮಗ ಒಂದೇ ಮಾತು ಹೇಳಿದೆ, ಈ ಸಿನಿಮಾನ ಅಂತ ಮಿಸ್ ಮಾಡಬೇಡಿ, ಇದು ಜನಗಳಿಗೆ ಅರ್ಥ ಆಗೋ ಸಿನಿಮಾ. ಟಿ ವಿಲಿ ಎಷ್ಟು ಜನ ನೋಡ್ತಿರೋ ಗೊತ್ತಾಗಲ್ಲ, ಸಿನಿಮಾ ಥಿಯೇಟ್ರಿಗೆ ಜನ ಬರ್ತಾರೆ, ಇಂಥ ಒಳ್ಳೆ ಸಿನಿಮಾ ನಮ್ಮ ದಯವಿಟ್ಟು ಯಾವ ಕಾರಣಕ್ಕೂ ಟಿ ವಿ ಮಾರೋಕೆ ಹೋಗ್ಬಿಡಿ ಅಂದಾಗ, ಫಸ್ಟು ಸಿನಿಮಾ ರಿಲೀಸ್ ಮಾಡಬೇಡಿ ಆಮೇಲೆ ಮಾರೋಣ ಡಿಜಿಟಲ್ ಅಂದಾಗ ನಾನು ಹೇಳ್ದಿಲ್ಲ ಅಂದೆ. ಅವ್ರು ಈಗ ಕೂದರೆ ವ್ಯಾಲೆಂಟೈನ್ಸ್ ಡೇ ದಿನ ಈ ಪಿಕ್ಚರ್ ಬರೋದು, ಏಪ್ರಿಲ್ 4 ಇದು ಫೆಬ್ರವರಿ 14. ನಾನು ಮಾಡಲಿಲ್ಲ. ಜನ ನಮಗೆ ಇದನ್ನು ಕೈ ಹಿಡಿತಾರೆ, ಪ್ರೋತ್ಸಾಹಿಸ್ತಾರೆ. ಒಂದೊಳ್ಳೆ ಸಿನಿಮಾನ ಯಾವತ್ತೂ ಕೈ ಬಿಟ್ಟಿಲ್ಲ. ಕಾಲೇಜ್ ಹುಡುಗ ಹುಡುಗಿಯಂತೂ ಮನಸಾರೆ ಬ್ಯಾಚ್ ಹೋಗಿ ನೋಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೊಂದು ಸರ್, ಇವಾಗ ಒಂದು ಕನ್ನಡದ ಸಿನಿಮಾ ಬರ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಕನ್ನಡ ನಟಿಯರು ಬೇರೆ ಭಾಷೆಗೆ ಹೋಗ್ತಾರೆ, ಅಲ್ಲಿನವರು ಇಲ್ಲಿಗೆ ಬರ್ತಾರೆ, ಇದು ಕಾಮನ್ ಆಗೋದು. ಬಟ್ ಕನ್ನಡದ ಸಿನಿಮಾ ಕನ್ನಡ ನಟಿನೇ ಹಾಕೋಬಹುದಿತ್ತಲ್ಲ ಅಂತ ಅನ್ನೋರಿಗೆ ಏನು ಹೇಳ್ತೀರಿ ಸರ್? ಸರ್, ಅದರಲ್ಲಿ ಎರಡನೇ ಮಾತಿಲ್ಲ. ನಮ್ಮ ಕನ್ನಡದ ನಟಿಯರನ್ನ ಫಸ್ಟ್ ನಾವು ಬಳಸಬೇಕು. ನಿಜವಾಗ್ಲೂ ಅವ್ರಿಗೆ ನಾವು ಹೆಚ್ಚಿಗೆ ಪ್ರೋತ್ಸಾಹ ಕೊಡಬೇಕು. ನಮ್ಮ ನಟಿಯರು ಏನಾಗಿದೆ ಅಂದರೆ, ನೀನು ದೊಡ್ಡಿರೋಗೂ ಒಂದೆರಡು ಇರ್ತೈತಿ, ಚಿಕ್ಕಿರಿಗೂ ಒಂದೆರಡು ಇರ್ತೈತಿ, ಹೊಸ ಡೈರೆಕ್ಟ್ರಿಗೆ ಒಂದೆರಡು ಇರ್ತದೆ, ದೊಡ್ಡ ಡೈರೆಕ್ಟ್ ಅದು ಮಾಡಬೇಡಿ ಅಂತ ನಾನು ಹೇಳ್ತೀನಿ. ಇವತ್ತು ಬೆಳೆದಿರೋ ಇರೋನು ಯಾರೇ ಆಗಲಿ ಮಾರ್ಕೆಟ್ ನೋಡಬೇಕು. ನಾನು ದೊಡ್ಡಿರೋಗೆ ಅವ್ನು ವ್ಯಾಪಾರ ನೀನು ತಗೋ, ತೊಂದರೆ ಇಲ್ಲ. ಹೊಸ ಹುಡುಗರು ನಾನು ಅದನ್ನೇ ಕೊಡಿ, ನಿಂಗೆ ಕೊಡೋಕ್ಕಾಗುತ್ತೆ. ಈಗ 5 kg ಬಾರೋರು 5 kg ಬರೋದು, 50 kg ಆಗಿಬಿಟ್ರೆ ಬಿದ್ದೋಗ್ಬಿಡ್ತಾನೆ. ಅದನ್ನು ನೀವು ನಟಿಯರು ಮಾಡ್ತೀರ, ಅದಕ್ಕೆ ಕೆಲವು ತಪ್ಪಾಗುತ್ತೆ. ಇವತ್ತು ಹೇಳ್ತಾರೆ ಎಲ್ಲ ನಮ್ಮ ನಟಿಯರಿಗೆ ಹಾಕಲ್ಲ ಅಂತ. ಯಾಕೆ ಹಾಕಲ್ಲ? ಎಲ್ಲ ಹಾಕ್ತೀವಿ. ಇವತ್ತು ಏನಾಗಿದೆ ಅಂದರೆ, ಇಂಡಸ್ಟ್ರಿ ಉದ್ಯಮದಲ್ಲಿ ನಾನು ರೆಗ್ಯುಲರ್ ಸಿನಿಮಾ ನಿರ್ಮಾಪಕ, ನನಗೆ ಗೊತ್ತು ಏನು ವ್ಯಾಪಾರ ಆಗುತ್ತೆ, ಏನು ವ್ಯಾಪಾರ ಆಗೋಲ್ಲ, ಎಷ್ಟು ಮಾಡ್ಬೋದು ಅಂತ. ಅದು ಬಿಟ್ಬಿಟ್ಟು ನೀನು ತಗೊಂಬಂದು ಅದನ್ನು ಬಜೆಟೇ 2 ಕೋಟಿ ಜಾಸ್ತಿ ಮಾಡ್ಕೊಂಬಿಟ್ರೆ ಏನಾಗುತ್ತೆ? ಅಲ್ಲಿ ಲಾಸ ಮಾಡ್ತೀವಿ, ಅಲ್ಲಿ ಲಾಸ. ಅದಕ್ಕೆ ಬಜೆಟ್ ಒಂದು ಲಿಮಿಟ್ ಇರ್ತದೆ. ಇದಕ್ಕೆ ಒಂದು ಸಿನಿಮಾಗೆ 4 ಕೋಟಿ ರೂಪಾಯಿ, 4 ಕೋಟಿ, 5 ಕೋಟಿ ತಗೋತೀವಿ. 5 ಕೋಟಿ ಮಾಡಿದ್ರೆ ನಮ್ಗೆ 5 ಕೋಟಿ ಜನ ಗ್ಯಾರಂಟಿ ಕೊಡ್ತಾರೆ ಅಂತ ಹೇಳಿ. ನೀನು ಅದನ್ನು ಅದು ಬಿಟ್ಬಿಟ್ಟು ಇನ್ನು 3 ಕೋಟಿ ಎಕ್ಸ್ಟ್ರಾ ಆಗಿಬಿಟ್ರೆ 3 ಕೋಟಿ ಲಾಸ್ ಆಗುತ್ತೆ. ಅದನ್ನು ನಮ್ಮ ಕಲಾವಿದರು ಕೆಲವರು ಅರ್ಥ ಮಾಡ್ಕೊಬೇಕು. ಅದಕ್ಕೆ ನಮ್ಮ ನಟಿಯರು ಒಂದು ಸಿನಿಮಾ ಮಾಡ್ತಾರೆ, 2 ಸಿನಿಮಾ ಮಾಡ್ತಾರೆ, ಅವ್ರಿಗೆ ಆಲ್ರೆಡಿ ಹೈ ರೇಂಜ್ಗೆ ಹೋಗ್ಬಿಡ್ತಾರೆ. ಅವ್ರಿಗೆ ಯಾಕೆಂದರೆ ಅವ್ರಿಗೆ ಆಲ್ರೆಡಿ ಬೇಡಿಕೆ ಇರ್ತದೆ ಅಂತ ಕೊಡ್ತಾರೆ. ಅದು ಮಾಡಬೇಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನೀವು ಇಲ್ಲಿರೋರಿಗೆ ಹೊಸ ಹುಡುಗರಿಗೆ ಹೊಸ ರೇಟ್ ತೊಗೊಳ್ಳಿ, ಹೊಸಬರಿಗೆ ಡೈರೆಕ್ಟ್ ಹುಡುಗ ಅಷ್ಟೇ ಹೊಸ ರೇಟ್ ತೊಗೊಳ್ಳಿ, ಕಮ್ಮಿ ರೇಟ್ ತೊಗೊಳ್ಳಿ. ಸಿನಿಮಾ ಮಾಡಿ ಗೆದ್ದ ಕೇಳಿ, ಸರ್ ಗೆದ್ದಿದ್ದೆ ಕೊಡಿ, ತಪ್ಪೇನಿಲ್ಲ, ಕೊಟ್ಟೆ ಕೊಡ್ತೀವಿ. ಯಾವ ನಿರ್ಮಾಪಕ ನಾವು ಮಾಡೋದು. ರೆಗ್ಯುಲರ್ ಪ್ರೊಡ್ಯೂಸರ್ಗೆ ನೀವು ಕೇಳೋಕೋಬೇಡಿ. ನೀವು ಯಾರು ಹೊಸಬರು ಬಂದು ನೀವು ಇಷ್ಟ ಬಂದು, ಯಾಕೆಂದ್ರೆ ಸಿನಿಮಾ ಮಾಡಲ್ಲ, ನೆಕ್ಸ್ಟು ಸಿನಿಮಾ ಮಾಡಲ್ಲ ಹೊಸಬರು, ನಾವು ಅದಕ್ಕೆ ಪ್ರೋತ್ಸಾಹ ಕಣ್ಮುಚ್ಚಿ ಕೊಡ್ತೀವಿ. ರೆಗ್ಯುಲರ್ ಪ್ರೊಡ್ಯೂಸರ್ಗೆ ಯಾರು ಆ ಕಾರಣಕ್ಕೆ ಮಾಡಬೇಡಿ ಅಂತ ನಾನು ಇವತ್ತು ಕಿವಿ ಮಾತು ಹೇಳ್ತೀನಿ. ನನ್ನ ರೆಗ್ಯುಲರ್ ಇವತ್ತು ಲ್ಯಾಂಡ್ ವ್ಯಾಪಾರಿಗಳು ತುಂಬ ಜನ ಬಂದುಬಿಟ್ಟಿದೆ. ಅವ್ರಿಗೆ 2 ಎಕರೆ, ಇವತ್ತು 1 ಎಕರೆ ಮಾಡಿದ್ರೆ 20 ಕೋಟಿ 15 ಕೋಟಿ ಬರ್ತಾರೆ ಜಮೀನು ದುಡ್ಡುಗಳು. ಅವ್ರು ಬರ್ತಾರೆ, ಒಂದು ಶೋಕಿಗೆ ಒಂದು ಸಿನಿಮಾ ಹೊರಟೋಗ್ತಾರೆ. ನಾವು ಹಂಗಲ್ಲ, ನಾವು ದಿನನಿತ್ಯ ಊಟ, ದಿನನಿತ್ಯ ಸಿನಿಮಾ, ಲಾಭ ಬರಲಿ ಲಾಸ್ ಬರಲಿ ಏನು ಬರಲಿ ದಿನನಿತ್ಯ ನಾವು ಇಲ್ಲೇ ಮಾಡೋದು. ಅದರಿಂದ ನಾವು ಸಿನಿಮಾ ಬಿಟ್ಟು ಬೇರೆ ಗೊತ್ತಿಲ್ಲ. ದಯವಿಟ್ಟು ನಮ್ಮನ್ನು ನೀವು ಜೊತೇಲಿರಬೇಕು, ನಮ್ಮ ಜೊತೇಲಿರಬೇಕು. ನಮ್ಮ ಎಲ್ಲ ನಟಿಯರಿಗಾಗಲಿ ನಟರಿಗಾಗಲಿ ಕೇಳೋದೈತೆ, ಹೊಸವ್ರು ಬಂದರೆ ನೀವು ಬಾಯಿಗೆ ಬಂದಂಗೆ ಕೇಳಿ, ಅವ್ರು ಬರೋಲ್ಲ. ಯಾಕೆಂದ್ರೆ ಅದಕ್ಕೆ ಒಂದಷ್ಟು ಜನ ಉಟ್ಕೊಂಬಿಟ್ಟವ್ರೆ. ಏನಾಗಿದೆ ಅಂದರೆ, ಈ ಚಿತ್ರ ಕೆಲವು ಹೊಸ ಹುಡುಗರು ಪಾಪ ಸಿನಿಮಾ ನಿರ್ದೇಶನ ಮಾಡೋ ಹುಡುಗರು, ಸ್ಯಾಟ್ಲೈಟ್ ಬರುತ್ತೆ, ಡಿಜಿಟಲ್ ಬರುತ್ತೆ ಸರ್, ಅಮೆಝಾನ್ ಬರ್ತದೆ, ಹಾವೇರಿ ಬರ್ತದೆ, ಇವೇರಿ ಯಾವ ಒಂದು ಏರಿಯಾ ವ್ಯಾಪಾರ ಆಗೋಲ್ಲ, ಒಂದು ಸ್ಯಾಟ್ಲೈಟ್ ವ್ಯಾಪಾರ ಆಗೋಲ್ಲ, ಒಂದು ಡಿಜಿಟಲ್ ವ್ಯಾಪಾರ ಆಗೋಲ್ಲ. ನಾವು ನಂಬಿರೋದು ಜನ ನಮಗೆ ಬಂದು ಥಿಯೇಟ್ರ್ ಬಂದು ಕಾಸು ಕೊಟ್ಟರೆ ಬರುತ್ತೆ ಇವತ್ತಿನ ಕಾಲದಲ್ಲಿ, ಇಲ್ಲಾಂದರೆ ಬರಲಿ. ಕೋವಿಡ್ ಮುಂಚೆ ಏನಿತ್ತು ಅದೇ ರೀತಿ ಇವತ್ತಾಗಬೇಕು. ಒಂದು ಕಾಲದಲ್ಲಿ ಸ್ಯಾಟ್ಲೈಟ್ ಇಟ್ಟು ಗಗನದಲ್ಲಿತ್ತು, 10 ಕೋಟಿ 12 ಕೋಟಿ, ಇವತ್ತು ಅದು ಬರಲ್ಲ. ದೊಡ್ಡ ಏರಿಯಾಗಳಿಗೆ 4 ಕೋಟಿ 5 ಕೋಟಿ ಮೇಲೆ ಹೋಗ್ತಾರೆ.
ಇನ್ನು ಹೊಸಬುಡ್ಗಂತೂ ಮುಟ್ಟಕ್ಕಿಲ್ಲ. ಕೆಲವರು ಬೆಳೆಯೋಕ್ಕೆ ಎಷ್ಟು ಒಂದು 5-6 ಜನ ಇರ್ಕೊಂಡು ತೊಗೋತಾರೆ, ಮಿಕ್ಕಿದ್ದು ಯಾರು ತೊಗೋತಾರೆ. ಇದನ್ನು ಮೊದಲೇ ಮಾಡಿಬಿಡಿದ್ರೆ ಚಿತ್ರರಂಗ ಇನ್ನೂ ಉಳಿಯೋದು. ಇವ್ರೇನು ಮಾಡೋದು, ಚಿತ್ರರಂಗಕ್ಕೆ ಒಂದು ಶೇರ್ ಮಾರ್ಕೆಟ್ ಹೈಪ್ ಮಾಡ್ಕೊಬಿಟ್ಟು ಟಪಾರಂತ ಬೆಳೆಸ್ಬಿಟ್ಟಾರೆ. ಇಂಡಸ್ಟ್ರಿ ತುಂಬ ಹಿಟ್ಟಿಂತೈತೆ, ತುಂಬ. ಯಾಕೆಂದರೆ ಮೊದಲು ಬಂದವರೆಲ್ಲ ಸ್ಯಾಟಲೈಟ್ ಇದ್ದೆ, ಡಿಜಿಟಲ್ ಇದ್ದೆ ಅಂತ ಅನ್ಕೊಂಬಿಟ್ಟು ಇವತ್ತು ಅವ್ರಿಗೆ ಯಾರು ಗೊತ್ತಾಯ್ತಾ ಇಲ್ಲ. ಎಲ್ಲ ಕಳ್ಕೊಂಡಾಗ ಅಯ್ಯೋ ಈ ಸಿನಿಮಾ ಹಿಂಗೆ ಅಂತ ಕೆಲವರು ಹೋಗ್ಬಿಡ್ತಾರೆ. ಅದರಿಂದ ವರ್ಷ ದಿನ 100, ವರ್ಷ 150, 200 ಹೊಸಬರು ಬರ್ತಲೇ ಇರ್ತಾರೆ, ಹೋಗ್ತಲೇ ಇರ್ತಾರೆ. ಏನು ಮಾಡೋಕ್ಕಲ್ಲ, ಇದು ರಿಪೀಟ್ ಆಗಿಬಿಟ್ಟಿದೆ. ಅದರಿಂದ ರೆಗ್ಯುಲರ್ ಪ್ರೊಡ್ಯೂಸರ್ಗೆ ಯಾವುದೇ ಕಲಾವಿದರು, ಯಾವುದೇ ಟೆಕ್ನಿಷಿಯನು ಅವ್ರೇನು ಕೊಡ್ತಾರೆ ಕೋಪ್ರೇಷನ್ ತೊಗೋಬೇಕು. ಅಂದರೆ ಯಾರೂ ನಿಮಗೆ ನಿಮ್ಮ ಬೆಲೆ ಕಮ್ಮಿ ಮಾಡಲ್ಲ. ವ್ಯಾಪಾರ ಯಾವ ಕಲಾವಿದಿಗೆ ಏನು ವ್ಯಾಪಾರ ಅದನ್ನು ಕೊಡೋಕ್ಕೆ ಇಷ್ಟಪಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೊಂದು ಸರ್, ಇವಾಗ ನಮ್ಮ ಕನ್ನಡದವರು ಕನ್ನಡನ ಮಾತಾಡಿ ಡಬ್ ಮಾಡಿ ಅದನ್ನ ಪ್ರೆಸೆಂಟ್ ಮಾಡೋ ಲೆವೆಲ್ ಬೇರೆ. ಈಗ ಬೇರೆ ಭಾಷೆಯಿಂದ ನಮ್ಮ ಭಾಷೆ ಬಂದಿದ್ದಾರೆ ಅಂದ್ರೆ ಆಲ್ರೆಡಿ ಅವರು ಸುಮ್ಮನೆ ಹಾಡನ್ನ ಹಾಡಿದ್ದಾರೆ, ಬಟ್ ಡಬ್ ಅಂತ ಬಂದು ಡಬ್ಬಿಂಗ್ ಮಾಡಿದಾರ ಅಥವಾ ಅವ್ರ ಡೆಡಿಕೇಶನ್ ಲೆವೆಲ್ ಹೇಗಿತ್ತು ಈ ಸಿನಿಮಾ ಮಾಡುವಾಗ? ನಾವು ಇದಕ್ಕೆ ಆ ಹುಡುಗಿಗೆ ಡಬ್ಬಿಂಗ್ ಮಾಡ್ಸೋಕ್ಕೆ ನಾನು ಪ್ಲ್ಯಾನ್ ಮಾಡಿದೆ. ಯಾಕೆಂದರೆ ಕೆಲವು ಪದಗಳನ್ನ ನಮ್ಮ ಕನ್ನಡ ಸುಲಭ ಅಲ್ಲ, ಅದರಿಂದ ಹುಷಾರಾಗಿ ಮಾತಾಡೋದು. ಪದಗಳು ಮಿಸ್ ಆಗಿಬಿಟ್ರೆ ಕಷ್ಟ ಆಗುತ್ತೆ. ನಮ್ಮ ಭಾಷೆ ಅಷ್ಟು ಸುಲಭ ಅಲ್ಲ ಮಾತಾಡೋಕ್ಕೆ, ಬೇರೆ ಯಾವ್ದು ಭಾಷೆ. ಅದನ್ನು ಈ ಸಿನಿಮಾಗೆ ಆಡಿದ್ಬಿಟ್ರೆ ಡಬ್ಬಿಂಗ್ ನಾವು ಬೇರೆ ಕಲೆ ಮಾಡುತ್ತಾ ಡಬ್ಬಿಂಗ್ ಆರ್ಟಿಸ್ಟ್ಗೆ ಅವ್ರಿಗೆ ಇಂಟ್ರೆಸ್ಟ್ ಇದೆ. ಹುಡುಗಿ ಇಂಟ್ರೆಸ್ಟ್ ಇರೋದ್ರಿಂದ ನಿಜವಾಗಿ ಮಾಡೋದು ಟೈಮ್ ತೊಗೊಳ್ತು ತುಂಬ. ಆಮೇಲೆ ನಾವು ಬೇಡ ಅಂತ ನಾವು ಆ ರಿಸಿಪ್ಟ್ ತೊಗೊಳ್ಳಿಲ್ಲ, ಬೇರೆ ಕಲಿತೆ ಮಾಡುತ್ತೆ. ವೆರಿ ಗುಡ್ ಇಂಟ್ರೆಸ್ಟ್ ಹುಡುಗಿದೆ ಅಂತ ಕಾಣಕ್ಕೆ ಹೇಳ್ತೀವಿ. ನೀವು ನೋಡಿರುವಾಗ ಅವ್ರ ಒಂದು ತಯಾರಿ ಹೇಗಿತ್ತು ಸರ್ ಈ ಪಾತ್ರಕ್ಕೋಸ್ಕರ? ಈಗ ಮೊದಲ ಬಾರಿಗೆ ಕನ್ನಡ ಮಾಡ್ತಿರೋದು, ಸೊ ಹೇಗಿತ್ತು ಸರ್ ಅವ್ರ ಡೆಡಿಕೇಶನ್ ಲೆವೆಲ್? ಯಾಕೆಂದರೆ ಆ ಹುಡುಗಿ ಆಲ್ರೆಡಿ ಮಲಯಾಳಿ ಹಿಟ್ಟಾಗಿದೆ, ಹಿಂದಿ ಮಾಡ್ತಾವಳೆ, ಬೇರೆ ಎಲ್ಲ ಭಾಷೆ ಮಾಡ್ತಾರಿಂದ ಅವ್ರಿಗೆ ಕನ್ನಡ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಇವಾಗ ಇತ್ತೀಚೆಗೆ ಕನ್ನಡ ಅಂದರೆ ಒಂದು ಇಲ್ಲ ಸರ್ ರಿಪಿಟೇಷ್ ಎಲ್ಲ ಭಾಷೆಗಿಂತ ಕನ್ನಡ ತುಂಬ ಜೋರಾಗಿದೆ ಅಂತ ಇಂಟ್ರೆಸ್ಟೆಡು. ಅವ್ರು ಏನು ಕೆಲಸ ಕೊಟ್ಟರು ಅಚ್ಚುಕಟ್ಟಾಗಿ ಅವ್ರು ಕೆಲಸ ಮಾಡ್ತಾರೆ, ಇಂಟ್ರೆಸ್ಟ್ ಮಾಡ್ತಾರೆ. ಹುಡುಗಿ ಏನಿಲ್ಲ, ಅದರಲ್ಲಿ ಎರಡನೇ ಮಾತಿಲ್ಲ. ಏನು ಮಾಮೂಲಿ ಇವತ್ತು ಹೀರೋಯಿನ್ ಯಾವ ರೀತಿ ಇರ್ತಾರೆ ಅವ್ರಿಗೆ ತೊಂದರೆ ಇಲ್ಲ, ಎಲ್ಲಿ ಕೊಟ್ಟರು ಕಂಫರ್ಟೇಬಲ್, ಏನು ಕೊಟ್ಟರು ಇಲ್ಲ. ಆ ಥರದಲ್ಲಿ ಆ ವಿಷಯದಲ್ಲಿ ಈಸ್ ವೆರಿ ಗುಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಡೆಯದಾಗಿ ಸರ್ ಆಡಿಯನ್ಸ್ ಏನು ಹೇಳ್ತೀರಾ ಸರ್ ಸಿನಿಮಾ ನೋಡೋದಕ್ಕೆ? ನಮ್ಮ ಪ್ರೀತಿಯ ಕನ್ನಡ ಅಭಿಮಾನಿಗಳಿಗೆ ಹೇಳೋದಿಷ್ಟೇ, ಹುಡುಗರು ಇವತ್ತು ಕಾಲೇಜ್ಗೆ ಹೋಗುವಂಥ ಹುಡುಗರಿಗೆ ತಂದೆ ತಾಯಂದರು ವಿಷ್ಣುಪ್ರಿಯನ ದಯವಿಟ್ಟು ತಾವು ನೋಡಿ ಮೆಸೇಜ್ ತಿಳ್ಕೊಳ್ಳಿ. ಯಾಕೆ ಮಕ್ಕಳನ್ನ ಪ್ರೀತಿಯಿಂದ ಬೆಳೆಸ್ತೀವಿ, ಕಷ್ಟ ಬಿದ್ದು ಬೆಳೆಸ್ತೀವಿ, ಆದ ತಕ್ಷಣ ತಿರ್ಗಾ ಅವ್ರನ್ನ ಯಾವ ರೀತಿ ನಾವು ನೋವು ಕೊಡ್ತೀವಿ. ನಾವು ಯಾವಾಗ 25 ವರ್ಷ ಆದಮೇಲೆ ಮಕ್ಕಳನ್ನ ಫ್ರೆಂಡ್ ಥರ ನೋಡ್ಕೊಬೇಕು, ಅವ್ರಿಗೆ ಹರ್ಟ್ ಮಾಡ್ಬಾರ್ದು. ಅವ್ರು ಯಾವ ರೀತಿ ನಾವು ನೋಡ್ಕೊಳ್ಳೋದು ಅದೇ ಥರ ಇರ್ತಾರೆ. ಅದರಿಂದ ನಮ್ಮ ಗೌರವ ನಮ್ಗನ್ನಷ್ಟೇ ಮುಖ್ಯ, ಅವ್ರ ಫ್ಯೂಚರ್ ಮುಖ್ಯ. ಒಂದು ವಿಷ್ಣುಪ್ರಿಯ ಒಳ್ಳೆ ಮೆಸೇಜ್ ಇರೋ ಸಿನಿಮಾ, ಕಂಟೆಂಟ್ ಇರೋ ಸಿನಿಮಾ, ಒಳ್ಳೆ ಸಿನಿಮಾ, ಸಂಗೀತ ಇದೆ. ಇವತ್ತಿನ ತುಂಬ ವೈಲೆನ್ಸ್ ಇರೋ ಸಿನಿಮಾಗಳು ಬರ್ತಾಯಿದೆ, ಅದು ಕಮರ್ಷಿಯಲ್ ಆಗುತ್ತೆ. ಈ ಸಿನಿಮಾನ ದಯವಿಟ್ಟು ಮಿಸ್ ಮಾಡ್ಕೊಬೇಡಿ, ಒಳ್ಳೆ ಸಿನಿಮಾ ಬಂದಿದೆ, ಕೈ ಬಿಡಬೇಡಿ. ಯಾಕೆಂದರೆ ಫೆಬ್ರವರಿ 15ನೇ ತಾರೀಕು ಮೇಲೆ ಎಲ್ಲ ಸಿನಿಮಾಗಳು ಸುಮಾರು ಬಂದಿರೋ ಸಿನಿಮಾ ಇಟ್ಟು ಒಂದು ದುನಿಯಾ ಫೆಬ್ರವರಿ 23 ಬಂದಿತ್ತು. ರಕ್ಷಿ ಶೆಟ್ಟಿ ಒಂದು ಸಿನಿಮಾ ಫೆಬ್ರವರಿ 18-17 ಬಂದು, ಈ ಥರ ಕೆಲವು ಸಿನಿಮಾಗಳು ಹೈಯೆಸ್ಟ್ ಹಿಟ್ಟಿನ್ನು ಫೆಬ್ರವರಿ ಬಂದಿದೆ. ಈ ಸಿನಿಮಾ ಫೆಬ್ರವರಿ ಬರ್ತದೆ, ಆಕಸ್ಮಿಕ ನಮಗೆ ಡೇಟ್ ಗೊತ್ತಿಲ್ಲ, ಅದೇ ಡೇಟ್ ಬರ್ತದೆ. ಸಿನಿಮಾ ಒಳ್ಳೆ ಚೆನ್ನಾಗಿರುತ್ತೆ, ಹಿಟ್ಟಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.